ನಮಸ್ಕಾರ. ನೀವು ನೋಡ್ತಾ ಇದ್ರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ಲೋಕಭವನದ ಅಂಗಳ ತಲುಪಿದೆ ಚಪಾತಿ ಯಂತ್ರ ಹಗರಣ. ಕ್ಯೂನಿಕ್ಸ್ ಅಕ್ರಮದ ತನಿಖೆಗೆ ತೀವ್ರ ಆಗ್ರಹ ವ್ಯಕ್ತವಾಗ್ತಾ ಇದೆ. ಈ ಸಂಬಂಧ ರಾಜ್ಯಪಾಲರಿಗೆ ದೂರನ್ನ ನೀಡಲಾಗಿದೆ. ಲೋಕಭವನದ ಅಂಗಳ ತಲುಪಿದೆ ಚಪಾತಿ ಯಂತ್ರ ಹಗರಣ. ಕ್ಯೂನಿಕ್ಸ್ ಅಕ್ರಮದ ತನಿಖೆಗೆ ತೀವ್ರ ಆಗ್ರಹ ಕೇಳಿ ಬರ್ತಾ ಇದೆ. ಈ ಸಂಬಂಧ ರಾಜ್ಯಪಾಲರಿಗೆ ದೂರು ನೀಡಲಾಗಿದೆ. ರಾಜ್ಯಪಾಲ ಥಾವರ್ ಗೆಹ್ಲೋಟ್ ಅವರಿಗೆ ದಿನೇಶ್ ಕಲ್ಲಹಳ್ಳಿ ದೂರು ಕೊಟ್ಟಿದ್ದಾರೆ. ಲೋಕಭವನದ ಅಂಗಳ ತಲುಪಿರುವಂತದ್ದು ಚಪಾತಿ ಯಂತ್ರ ಹಗರಣ. ಕ್ಯೂನಿಕ್ಸ್ ಅಕ್ರಮದ ತನಿಖೆಗೆ ತೀವ್ರ ಆಗ್ರಹ ವ್ಯಕ್ತವಾಗ್ತಾ ಇದ್ದು ರಾಜ್ಯಪಾಲರಿಗೆ ದೂರು ನೀಡಲಾಗಿದೆ. ಅಧಿಕಾರಿ ಸೂರಿ ಪಾಯಲ್ ವಿರುದ್ಧ ದಿನೇಶ್ ಕಲ್ಲಹಳ್ಳಿ ಕಂಪ್ಲೇಂಟ್ ಕೊಟ್ಟಿರುವಂತದ್ದು. ಕ್ಯೂನಿಕ್ಸ್ ಮಾಜಿ ನಿರ್ದೇಶಕನ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಿದ್ದಾರೆ. ಸೂರಿ ಪಾಯಲ್ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ಆರೋಪ ದಿನೇಶ್ ಕಲ್ಲಹಳ್ಳಿ ಅವರದ್ದು. ವಿದ್ಯಾರ್ಥಿ ನಿಲಯಗಳ ಹೆಸರಲ್ಲಿ ಮಾಡಿದ್ರ ಕೋಟ್ಯಾಂತರ ರೂಪಾಯಿ ನಷ್ಟ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಸಾಲು ಸಾಲು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಸಂಬಂಧ ರಾಜ್ಯಪಾಲರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಲೋಕಭವನದ ಅಂಗಳ ತಲುಪಿರುವಂತದ್ದು ಚಪಾತಿ ಯಂತ್ರ ಹಗರಣ. ವಿದ್ಯಾರ್ಥಿ ನಿಲಯಗಳ ಹೆಸರಲ್ಲಿ ನಡೆದಿದೆಯಾ ಕೋಟ್ಯಾಂತರ ನಷ್ಟ ಅಥವಾ ದುರುಪಯೋಗ? ಈ ಸಂಬಂಧ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಸಾಲು ಸಾಲು ಆರೋಪವನ್ನು ಮಾಡ್ತಾ ಇದ್ದಾರೆ. ಲೋಕಭವನದ ಅಂಗಳ ಕೂಡ ತಲುಪಿದೆ. ಇದು ಲೋಕಾಯುಕ್ತ ತನಿಖೆಗೆ ಕಲಂ 17A. ಇದರ ಅಡಿಯಲ್ಲಿ ಪೂರ್ವಾನುಮತಿಗೆ ಕೋರಿಕೆಯನ್ನ ಮಾಡಲಾಗಿದ್ದು ಸೂರಿ ಪಾಯಲ್ ಅವರ ವಿರುದ್ಧ ಸಮಗ್ರ ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ ದಿನೇಶ್ ಕಲ್ಲಹಳ್ಳಿ. ಸೂರಿ ಪಾಯಲ್ ಅಮಾನತುಗೊಳಿಸುವುದಕ್ಕೆ ದಿನೇಶ್ ಕಲ್ಲಹಳ್ಳಿ ಒತ್ತಾಯಿಸ್ತಾ ಇದ್ದಾರೆ. ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ನಷ್ಟವಾಗಿದೆ ಅನ್ನುವಂತಹ ಆರೋಪವನ್ನು ಮಾಡ್ತಿದ್ದಾರೆ. ಸಾಕ್ಷ್ಯ ನಾಶ ತಡೆಯಲು ತಕ್ಷಣ ಸೂರ್ಯ ಅಮಾನತುಗೊಳಿಸುವಂತೆ ಆಗ್ರಹ ಮಾಡಲಾಗ್ತಿದೆ. ಇನ್ನು ಟೆಂಡರ್ ಅಕ್ರಮ ನೋಡಿ, ಅಲ್ಲಿ ವಿಳಂಬ ನೀತಿಗೆ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ತನಿಖೆಗೆ ಅನುಮತಿಯನ್ನ ನೀಡ್ತಾ ಇಲ್ಲ ಸರ್ಕಾರ ಅಂತ ಸರ್ಕಾರದ ವಿರುದ್ಧ ಬೇಸರ ಕೂಡ ಹೊರಹಾಕಿದ್ದಾರೆ. ಭ್ರಷ್ಟರ ರಕ್ಷಣೆಗೆ 17A ಕಲಂ ಬಳಕೆಯ ಆಪಾದನೆ ಕೂಡ ಮಾಡಲಾಗ್ತಿದ್ದು ಕಾಯ್ದೆ ದುರುಪಯೋಗದ ಆರೋಪವನ್ನು ಮಾಡ್ತಾ ಇದ್ದಾರೆ. ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿ ಸೂರಿ ಪಾಯಲ್ರಿಂದ ಸಾಕ್ಷ್ಯ ನಾಶದ ಭೀತಿ ಎದುರಾಗ್ತಾ ಇದೆ. ಯಾಕೆಂದ್ರೆ ಟೆಂಡರ್ ಅಕ್ರಮ ಮತ್ತೆ ಚಪಾತಿ ಯಂತ್ರ ಖರೀದಿಯಲ್ಲಿ ನಡೆದಿರುವಂತಹ ಗೋಲ್ಮಾಲ್ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಈ ಸಂಬಂಧ ರಾಜ್ಯಪಾಲರಿಗೂ ದೂರನ್ನೆತ್ತಿದ್ದಾರೆ. ಆಗಿರುವಂತ ಅವ್ಯವಹಾರ ಏನಿದೆ, ಈ ಅವ್ಯವಹಾರದ ತನಿಖೆ ಆಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಮತ್ತೆ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರೆ ಲೋಕಾಯುಕ್ತ ತನಿಖೆಗೆ ಕಲಂ 17A ಅಡಿಯಲ್ಲಿ ಪೂರ್ವಾನುಮತಿಗೆ ಕೋರಿಕೆ ಕೂಡ ಮಾಡ್ತಾ ಇರುವಂಥದ್ದು. ಬಹುಮುಖ್ಯವಾಗಿ ಸೂರಿ ಪಾಯಲ್ ವಿರುದ್ಧ ಸಮಗ್ರ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ. ಗಮನಿಸ್ತಾ ಹೋದ್ರೆ ಟೆಂಡರ್ ಅಕ್ರಮ ಮತ್ತೆ ಚಪಾತಿ ಯಂತ್ರ ಖರೀದಿಯಲ್ಲಿ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡಿಲ್ಲ, ಆ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಸೊ ಇದಕ್ಕೆ ಯಾರು ಹೇಳುವರಿಲ್ಲ ಕೇಳುವರಿಲ್ಲ ಅನ್ನುವಂತೆ ವರ್ತಿಸಲಾಗಿದೆ. ಈ ಒಂದು ಪ್ರಕರಣದ ಸಮಗ್ರ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ದಿನೇಶ್ ಕಲ್ಲಹಳ್ಳಿ. ಟೆಂಡರ್ ಅಕ್ರಮ ಚಪಾತಿ ಯಂತ್ರ ಖರೀದಿಯಲ್ಲಿ ನಿಯಮಗಳ ಪಾಲನೆಯೇ ಆಗಿಲ್ಲ ಮತ್ತು ವಿಳಂಬ ನೀತಿ ಆಗ್ತಾ ಇರುವಂಥದ್ದು, ಇದಕ್ಕೆ ತೀವ್ರ ಆಕ್ರೋಶ ಅವರದ್ದು. ತನಿಖೆಗೆ ಅನುಮತಿಯನ್ನ ನೀಡದ ಸರ್ಕಾರದ ವಿರುದ್ಧ ಕೂಡ ಬೇಸರ ಹೊರಹಾಕಿದ್ದಾರೆ. ಸೇವಾ ನಿಯಮ ಉಲ್ಲಂಘನೆಯನ್ನ ಮಾಡಲಾಗ್ತಾ ಇದ್ದು ಸರ್ಕಾರಿ ನಡತೆ ನಿಯಮವನ್ನ ಮರೆತಂತ ಅಧಿಕಾರಿಗೆ ಸಂಕಷ್ಟ ಅಂತೂ ಕಟ್ಟಿಟ್ಟು ಬುತ್ತಿ. ಭ್ರಷ್ಟರ ರಕ್ಷಣೆಗೆ 17A ಕಲಂ ಬಳಕೆಯ ಆಪಾದನೆ ಮಾಡಲಾಗ್ತಿದ್ದು ಕಾಯ್ದೆ ದುರುಪಯೋಗದ ಆರೋಪವನ್ನ ದಿನೇಶ್ ಕಲ್ಲಹಳ್ಳಿ ಮಾಡ್ತಿದ್ದಾರೆ. ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿ ಸೂರಿ ಪಾಯಲ್ರಿಂದ ಸಾಕ್ಷ್ಯ ನಾಶದ ಒಂದು ಭೀತಿ ಕೂಡ ಎದುರಾಗ್ತಾ ಇರುವಂಥದ್ದು. ವಿದ್ಯಾರ್ಥಿಗಳಿಗೆ ದ್ರೋಹ ಬಗೆಯಲಾಗಿದ್ದು ಹಾಸ್ಟೆಲ್ ಸೌಲಭ್ಯಗಳ ಹೆಸರಲ್ಲಿ ನಡೆದಿರುವಂಥ ಮಹಾ ವಂಚನೆ ಇದೀಗ ಬಯಲಿಗೆ ಬರ್ತಾ ಇದೆ. ಕ್ಯೂನಿಕ್ಸ್ ಮರುಪರಿಶೀಲನೆಗೆ ದಿನೇಶ್ ಕಲ್ಲಹಳ್ಳಿ ಒತ್ತಾಯ ಮಾಡ್ತಿದ್ದಾರೆ.
ಸೂರಿಪಾಯಲ್ ಅವಧಿಯ ಎಲ್ಲಾ ಗುತ್ತಿಗೆಗಳ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ತನಿಖೆ ವಿಳಂಬವಾಯಿತು ಅಂತಂದ್ರೆ ಸಹಜವಾಗಿಯೇ ಸಾರ್ವಜನಿಕರ ನಂಬಿಕೆ ಕೂಡ ಕುಸಿತವಾಗ್ಬಿಡುತ್ತೆ. ಯಾಕಂದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರಗಳ ತನಿಖೆ ಅದು ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕು, ತಪ್ಪಿತಸ್ಥರಿಗೆ ತಕ್ಕ ಶಾಸ್ತಿ ಆಗಬೇಕು. ಇಲ್ಲ ಅಂತಂದ್ರೆ ಸಾರ್ವಜನಿಕರಿಟ್ಟಂಥ ನಂಬಿಕೆ ಹೊಸೆಯಾಗೋದಿಲ್ವೇ? ಸೊ ಇಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ನಡಿಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ತಕ್ಕ ಶಾಸ್ತಿ ಆಗಬೇಕು. ಆಗಲಿಲ್ಲ ಅಂತಂದ್ರೆ ಜನಸಾಮಾನ್ಯರಿಗೆ ಇರುವಂಥ ನಂಬಿಕೆ ಕೂಡ ಹೊರಟು ಹೋಗುತ್ತೆ. ಈ ಸಂಬಂಧ ದಿನೇಶ್ ಕಲ್ಲಹಳ್ಳಿ ಮಾತಾಡಿದ್ದಾರೆ, ನೋಡೋಣ. ಎಲ್ಲೋ ಏನಿದ್ದಾರೆ ಇವರು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ IT ವ್ಯವಸ್ಥಾಪಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇವರ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಗೊತ್ತಿದ್ರೂ ಕೂಡ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಲಿ, ವ್ಯವಸ್ಥಾಪಕದ ನಿರ್ದೇಶಕರಾಗಲಿ ಅಥವಾ ಸದಸ್ಯ ಕಾರ್ಯದರ್ಶಿಯವರು ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿಲ್ಲ. ಇವರ ವಿರುದ್ಧ ಒಂದು ಗಂಭೀರ ಭ್ರಷ್ಟಾಚಾರದ ಪ್ರಕರಣ ಲೋಕಾಯುಕ್ತದಲ್ಲಿ ದಾಖಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಇವರ ವಿರುದ್ಧ ಅಭಿಯೋಜನಾ ಮಂಜೂರಾತಿಯನ್ನು ಕೋರಿ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದಾರೆ ಎಂಬ ಒಂದು ಗಂಭೀರವಾದಂಥ ಮಾಹಿತಿ ಇದೆ. ಇದರ ಬಗ್ಗೆ ನಾನು ಈಗಾಗಲೇ ಸದಸ್ಯ ಕಾರ್ಯದರ್ಶಿಯವರಿಗೆ ಒಂದು ದೂರನ್ನು ನೀಡಿ ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಸೂರಿಪಾಯಲ್ ಅವ್ರನ್ನ ಅಮಾನತುಗೊಳಿಸಬೇಕು, ಜೊತೆಗೆ ಇಲಾಖಾ ಮಟ್ಟದ ತನಿಖೆ ನಡೆಸಬೇಕು. ಇಂಥ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಅಧಿಕಾರಿಯನ್ನು ಅಂಥ ಹುದ್ದೆಯಲ್ಲಿ ಮುಂದುವರಿಸಿದ್ರೆ ದಾಖಲಾತಿಗಳನ್ನು ನಾಶಪಡಿಸುವ ಸಾಧ್ಯತೆ ಇದೆ. ಹಾಗಾಗಿ ಇವ್ರನ್ನ ಅಮಾನತುಗೊಳಿಸಿ ಅಂತೇಳಿ ನಾನು ಈಗಾಗಲೇ ದೂರು ನೀಡಿದ್ದೆ. ಆದರೆ ಇದುವರೆಗೂ ಕೂಡ ಸದಸ್ಯ ಕಾರ್ಯದರ್ಶಿಯವರು ಯಾವುದೇ ಕಾನೂನಾತ್ಮಕ ಕ್ರಮ ಕೈಗೊಳ್ಳದೇ ಇರೋದರಿಂದ ಇವತ್ತು ನಾನು ಗೌರವಾನ್ವಿತ ರಾಜ್ಯಪಾಲರಲ್ಲಿ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದೇನೆ. ರಾಜ್ಯ ಸರ್ಕಾರಕ್ಕೆ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಒಂದು ಸ್ಪಷ್ಟ ಸೂಚನೆಯನ್ನು ಕೊಡಬೇಕು. ಭ್ರಷ್ಟಾಚಾರ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಇಂಥ ಅಧಿಕಾರಿಯನ್ನು ಈ ಕೂಡಲೇ ಅಮಾನತುಗೊಳಿಸಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸೂಚಿಸಬೇಕು. ಇಡೀ ಪ್ರಕರಣದ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಆದೇಶ ನೀಡಬೇಕಂತೇಳಿ ನಾನು ಗೌರವಾನ್ವಿತ ರಾಜ್ಯಪಾಲರಲ್ಲಿ ಒತ್ತಾಯ ಮಾಡಿದ್ದೇನೆ. ಈ ಸೂರಿಪಾಯಲ್ ಏನಿದ್ದಾರೆ ಇವರು ರಾಜ್ಯ ಮಾಲಿನ್ಯ ಇನ್ನು ಹಾಸ್ಟೆಲ್ ಸೌಲಭ್ಯಗಳ ಹೆಸರಲ್ಲಿ ನಡೆದಂಥ ವಂಚನೆ ಬಯಲಾಗಿದ್ದು ಕ್ಯೂನಿಕ್ಸ್ ಮರುಪರಿಶೀಲನೆಗೆ ದಿನೇಶ್ ಕಲ್ಲಹಳ್ಳಿ ಒತ್ತಾಯಿಸಿದ್ದಾರೆ. ಸೂರಿಪಾಯಲ್ ಅವಧಿಯ ಎಲ್ಲ ಗುತ್ತಿಗೆಗಳು ಕೂಡ ಅದರ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಭ್ರಷ್ಟಾಚಾರ ತನಿಖೆ ವಿಳಂಬವಾಯಿತು ಅಂತಂದ್ರೆ ಸಾರ್ವಜನಿಕರ ನಂಬಿಕೆ ಕೂಡ ಕುಸಿತವಾಗುತ್ತೆ, ಪ್ರಮುಖ ದಾಖಲೆಗಳು ನಾಶವಾಗುವ ಮುನ್ನ ಕ್ರಮವನ್ನು ಕೈಗೊಳ್ಳಿ ಅಂತ ಒತ್ತಾಯಿಸಿದ್ದಾರೆ ದಿನೇಶ್ ಕಲ್ಲಹಳ್ಳಿ. ಸಾರ್ವಜನಿಕ ನಿಧಿ ದುರುಪಯೋಗದ ತನಿಖೆಗೆ ಕಠಿಣ ಒತ್ತು ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಸಾಂವಿಧಾನಿಕ ಮುಖ್ಯಸ್ಥರಿಂದ ಸರ್ಕಾರಕ್ಕೆ ಮಾರ್ಗದರ್ಶನವಾಗಬೇಕು, ಆ ಮಾರ್ಗದರ್ಶನ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಅವರದ್ದು. ಆಡಳಿತ ಶುದ್ಧೀಕರಣಕ್ಕೋಸ್ಕರ ತಕ್ಷಣ ಇಲಾಖಾ ತನಿಖೆಗೆ ಆಗ್ರಹವನ್ನು ಮಾಡಿದ್ದಾರೆ ದಿನೇಶ್ ಕಲ್ಲಹಳ್ಳಿ. ಅಧಿಕಾರಿ ಸೂರಿಪಾಯಲ್ ವಿರುದ್ಧ ದಿನೇಶ್ ಕಲ್ಲಹಳ್ಳಿ ದೂರನ್ನು ಕೂಡ ನೀಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದಂತೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವ್ಯವಸ್ಥಾಪಕರು ಸೂರಿಪಾಯಲ್ ಅಂದರೆ ಹಿಂದಿನ ಡೈರೆಕ್ಟರ್ ಆಪರೇಷನ್ಸ್ ಕ್ಯೂನಿಕ್ಸ್ ಸೂರಿಪಾಯಲ್ ಅವರ ವಿರುದ್ಧ ಕ್ಯೂನಿಕ್ಸ್ ಸಂಸ್ಥೆಯ ಮೂಲಕ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳಿಗೆ ಆಟೋಮೆಟಿಕ್ ಚಪಾತಿ ಯಂತ್ರಗಳ ಖರೀದಿ ಪ್ರಕ್ರಿಯೆಯಲ್ಲಿ ನಡೆದಿದೆ ಎನ್ನಲಾದಂಥ ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗದ ಬಗ್ಗೆ ಅವರು ಈ ಸಂದರ್ಭದಲ್ಲಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಸಾಮಾಜಿಕ ಕಾರ್ಯಕರ್ತರಾದ ದಿನೇಶ್ ಕಲ್ಲಹಳ್ಳಿ ಅವರು ನೇರ ಪ್ರಮುಖವಾಗಿ ಅವರೇ ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್ ಕಲ್ಲಹಳ್ಳಿ ಅವರೇ, ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ಈಗ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಈಗ ರಾಜ್ಯಪಾಲರಿಗೆ ನೀಡಿರುವಂತಹ ದೂರಿನಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದಿರಿ ತಾವು ಅಂತ? ಸರ್, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವ್ಯವಸ್ಥಾಪಕರು IT ಸೆಲ್ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಿರುವಂತ ಶ್ರೀ ಸೂರಿಪಾಯಲ್ ಅವರು ಈ ಹಿಂದೆ ಡೈರೆಕ್ಟರ್ ಆಪರೇಷನ್ ಕ್ಯೂನಿಕ್ಸ್ ಅಲ್ಲಿ ಇರ್ತಾರೆ ಸರ್ ಇವರು. ಈ ಕ್ಯೂನಿಕ್ಸ್ ಮೂಲಕ ಸಮಾಜ ಕಲ್ಯಾಣ ಇಲಾಖೆಗೆ ವಿದ್ಯಾರ್ಥಿ ನಿಲಯಗಳಿಗೆ ಆಟೋಮೆಟಿಕ್ ಚಪಾತಿ ಯಂತ್ರಗಳನ್ನ ಖರೀದಿ ಪ್ರಕ್ರಿಯೆಯಲ್ಲಿ ಇವ್ರದ್ದು ನೇರವಾದಂತ ಪಾತ್ರ ಇದೆ ಸರ್. ಅಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ, ಕೋಟ್ಯಾಂತರ ರೂಪಾಯಿಗಳ ಸರ್ಕಾರಿ ಹಣ ದುರುಪಯೋಗ ಆಗಿದೆ. ಇದರಿಂದ ಸರ್ಕಾರದ ಪಕ್ಷಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿತ್ತು. ಹೀಗಾಗಿ ಈ ಪ್ರಕರಣದ ಬಗ್ಗೆ ಒಂದು ಹಲವಾರು ದೂರುಗಳು ಲೋಕಾಯುಕ್ತಕ್ಕೆ ಮತ್ತು ಸರ್ಕಾರಕ್ಕೆ ಹೋಗಿತ್ತು. ಹಾಗಾಗಿ ಇಂದಿನ ಸರ್ಕಾರದಲ್ಲೂ ಕೂಡ ಹಲವಾರು ದೂರುಗಳು ಇತರ ವಿರುದ್ಧ ದಾಖಲಾಗಿದ್ರು ಕೂಡ ಸದರಿ ಅಧಿಕಾರಿಯ ವಿರುದ್ಧ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ಇಂದಿನ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಜೊತೆಗೆ
ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸದಸ್ಯ ಕಾರ್ಯದರ್ಶಿಯವರು, ಹ್ಮ್. ಮೆಂಬರ್ ಸೆಕ್ರೆಟರಿ ಅವರು ಇವ್ರ ವಿರುದ್ಧ ಗಂಭೀರವಾದಂತ ಕಠಿಣ ಕಾನೂನು ಕ್ರಮ ಜರುಗಿಸಬೇಕಿತ್ತು. ಹೌದು. ಅವ್ರನ್ನ ಅಮಾನತ್ ಮಾಡಬೇಕಿತ್ತು. ಹಾಗಾಗಿ ಇವ್ರ ವಿರುದ್ಧ ಯಾವುದೇ ರೀತಿಯಾದಂತ ಕಠಿಣ ಕಾನೂನು ಕ್ರಮಕ್ಕೆ ಮಂಡಳಿ ಮುಂದಾಗಿಲ್ಲ. ಹ್ಮ್. ಇದ್ರ ಬಗ್ಗೆ ನಾವು ಈಗಾಗಲೇ ಮಂಡಳಿ ಕಾರ್ಯದರ್ಶಿಗೆ ಒಂದು ಲಿಖಿತ ದೂರನ್ನು ನೀಡಿ ಇವ್ರನ್ನ ಅಮಾನತುಗೊಳಿಸಬೇಕು. ಇವ್ರ ವಿರುದ್ಧ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು ಏನು ತನಿಖೆಗಾಗಿ ಪೂರ್ವಾನುಮತಿ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಹ್ಮ್. ಅದರ ಪ್ರಕಾರ ಇವರು ತಕ್ಷಣಕ್ಕೆ ಇವರನ್ನ ಪೂರ್ವಾನುಮತಿ ನೀಡಿ ತನಿಖೆಗೆ ಸಹಕಾರ ಕೊಡಿ. ಇಂಥ ಭ್ರಷ್ಟ ಅಧಿಕಾರಿಗಳಿಂದ ಸಂಸ್ಥೆಗೆ ಬಹಳ ಕೆಟ್ಟ ಹೆಸರು ಬರ್ತಿದೆ ಅಂತ ಹೇಳಿ ನಾನು ದೂರು ಕೊಟ್ಟಿದ್ದೆ. ಓಕೆ, ದಿನೇಶ್ ಕಲ್ಲಹಳ್ಳಿ ಅವರೇ, ಈ ಸಂಬಂಧ ಈಗ ಈ ಪ್ರಕರಣವನ್ನ ಸಿಬಿಐ ಅಥವಾ ಸ್ವತಂತ್ರ ನ್ಯಾಯಾಂಗ ತನಿಖೆಗೆ ವಹಿಸುವಂತೆ ತಾವು ರಾಜ್ಯಪಾಲರ ಮೇಲೆ ಒತ್ತಡ ಹೇರೋದಕ್ಕೆ ನಿಮ್ಮ ಬಳಿ ಇರುವಂತಹ ಕಾನೂನಾತ್ಮಕವಾದಂತಹ ದಾಖಲೆಗಳು ಏನಿದೆ ಅಂತ ನಿಮ್ಮ ಬಳಿ? ಸರ್ ನೋಡಿ, ಇವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಇವ್ರ ವಿರುದ್ಧ ಹಲವಾರು ಸಾರ್ವತ್ರಿಕ ದೂರುಗಳನ್ನ ನಾನು ಕೊಟ್ಟಿದ್ದೇನೆ ಸರ್, ಹಿಂದಿನ ಸರ್ಕಾರದಲ್ಲಿ ಕೂಡ. ಹಾಗಾಗಿ ಈ ಪ್ರಕರಣದಲ್ಲಿ ಸೂರಿ ಪಾಯಲ್ ಅವರ ವಿರುದ್ಧ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ದಾಖಲಾತಿಗಳಿದೆ ನನ್ನಲ್ಲಿ. ಹಾಗಾಗಿ ಈ ರಾಜ್ಯದ ಗೌರವಾನ್ವಿತ ಲೋಕಾಯುಕ್ತ ಸಂಸ್ಥೆಯವರು ಕೂಡ ಇವ್ರ ಬಗ್ಗೆ ತನಿಖೆ ನಡೆಸ್ತಾ ಇದೆ ಸರ್. ಹಾಗಾಗಿ ಗೌರವಾನ್ವಿತ ಲೋಕಾಯುಕ್ತ ಸಂಸ್ಥೆ ಇವ್ರ ವಿರುದ್ಧ ತನಿಖೆ ನಡೆಸಲಿಕ್ಕೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಸೆಕ್ಷನ್ 79 ನಲ್ಲಿ ಅನುಮತಿಯನ್ನು ಕೋರಿದ್ದಾರೆ ಸರ್. ಆದ್ರೆ ಅನುಮತಿಯನ್ನು ಕೊಡ್ಬೇಕಾದಂತ ಮಂಡಳಿ ಇವರ ಹಿತಾಸಕ್ತಿ ಕಾಯ್ತಾ ಇದೆ. ಇಂಥ ಭ್ರಷ್ಟ ಅಧಿಕಾರಿಯನ್ನು ಈಗಾಗಲೇ ಅಮಾನತುಗೊಳಿಸಬೇಕಾಗಿತ್ತು. ಆದ್ರೆ ಇದೇ ಹುದ್ದೆಯಲ್ಲಿ ಅವ್ರನ್ನ ಮುಂದುವರಿಸ್ತಿರೋದು ಬಹಳ ಒಂದು ವಿಪರ್ಯಾಸ. ಹಾಗಾಗಿ ನಾನು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದಂತ ನರೇಂದ್ರ ಸ್ವಾಮಿ ಅವರಿಗೆ ಒಂದು ಒತ್ತಾಯ ಮಾಡ್ತೇನೆ, ಈ ಕೂಡಲೇ ಇಂಥ ಅಧಿಕಾರಿಯನ್ನ ಮಂಡಳಿಯಿಂದ ಅಮಾನತುಗೊಳಿಸಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಕ್ತ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಲೋಕಾಯುಕ್ತ ಸಂಸ್ಥೆಯವರು ಏನ್ ಬರೆದಿದ್ದಾರೆ 17A ಅನುಮತಿಗಾಗಿ ಕೂಡಲೇ ಅನುಮತಿಯನ್ನ ನೀಡಿ ತನಿಖೆಗೆ ಒಂದು ಸಹಕಾರ ನೀಡಲಿ ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಸರ್. ಓಕೆ, ಈಗ ಈ ಅಕ್ರಮ ಕೇವಲ ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿದ್ಯಾ ಅಥವಾ ಇದಕ್ಕೆ ರಾಜಕೀಯ ನಾಯಕರ ಶ್ರೀರಕ್ಷೆ ಏನಾದ್ರೂ ಇರಬಹುದಾ? ನಿಮ್ಮ ದೂರಿನಲ್ಲಿ ಯಾರ್ದಾದ್ರೂ ಹೆಸರನ್ನು ಉಲ್ಲೇಖ ಮಾಡಿದಾರೆ ಹೇಗೆ ಅಂತ? ಸರ್, ನನ್ನ ದೂರಿನಲ್ಲಿ ನೇರವಾಗಿ ಶ್ರೀ ಸೂರಿ ಪಾಯಲ್ ಅವರ ಹೆಸರನ್ನಷ್ಟೇ ನಾನು ಉಲ್ಲೇಖ ಮಾಡಿದ್ದೇನೆ. ತನಿಖೆ ಹಂತದಲ್ಲಿ ಇವರು ಇನ್ನ ಯಾರು ಕಾಯ್ತಾ ಇದ್ದಾರೆ, ಇವರಿಂದ ಯಾವೆಲ್ಲ ರಾಜಕಾರಣಿಗಳಿದ್ದಾರೆ ಅಂತ ತನಿಖಾ ಸಂದರ್ಭದಲ್ಲಿ ಹೊರಬರ್ಬೇಕಾಗಿದೆ ಸರ್. ಹಾಗಾಗಿ ಇಡೀ ಪ್ರಕರಣದ ಬಗ್ಗೆ ತನಿಖೆಯ ಮೂಲಕನೇ ಹೊರಬರಬೇಕು ಸತ್ಯ ಏನಂತ. ಹಾಗಾಗಿ ಇವ್ರು ನಡೆಸಿರುವಂತ ಎಲ್ಲಾ ಭ್ರಷ್ಟಾಚಾರ ಪ್ರಕರಣಗಳನ್ನು ಉನ್ನತ ಮಟ್ಟದ ತನಿಖೆಗೊಳಿಸಬೇಕಾಗತ್ತೆ. ಹಾಗಾಗಿ ಲೋಕಾಯುಕ್ತ ಸಂಸ್ಥೆಯವರು ಇವತ್ತೇನು ಇವ್ರ ವಿರುದ್ಧ 17A ಅನುಮತಿಯನ್ನು ಕೋರಿದ್ದಾರೆ, ಈ ತಡ ಮಾಡದೆ ಈ ಕೂಡಲೇ ಅನುಮತಿಯನ್ನ ನೀಡಬೇಕು. ಹಾಗಾಗಿ ಇಂಥ ಭ್ರಷ್ಟಾಚಾರ ಪ್ರಕರಣದಲ್ಲಿ ಇವರನ್ನ ಗಂಭೀರವಾಗಿ ಪರಿಗಣಿಸದೆ ಇಂಥ ಅಧಿಕಾರಿಯನ್ನ ಭ್ರಷ್ಟಾಚಾರ ಎಸಗದ ಅಧಿಕಾರಿಯನ್ನ ಪ್ರೊಟೆಕ್ಷನ್ ಮಾಡ್ತಾರೆ, ರಕ್ಷಣೆ ಮಾಡ್ತಾನೆ ಅಂತ ಹೇಳಿದ್ರೆ ಇನ್ನು ಭ್ರಷ್ಟಾಚಾರ ಯಾವ ಹಂತಕ್ಕೆ ತಲುಪ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೋಚರ ಆಗ್ತಾ ಇದೆ ಸರ್. ಈಗ ಪ್ರಾಮಾಣಿಕ ವೆಂಡರ್ಗಳಿಗೆ ನ್ಯಾಯ ಕೊಡಿಸೋದಕ್ಕೆ ಹಾಗಾದ್ರೆ ನಿಮ್ಮ ಹೋರಾಟದ ಮುಂದಿನ ಹೆಜ್ಜೆ ಏನು ಅಂತ ದಿನೇಶ್ ಕಲ್ಲಹಳ್ಳಿ ಅವರ? ನಾನು ಇವ್ರ ವಿರುದ್ಧ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ದಾಖಲೆ ಮಾಡ್ತೇನೆ ಸರ್. ಹಾಗಾಗಿ ಕೆಲವು ದಾಖಲಾತಿಗಳು ಬೇಕು. ಮತ್ತೊಂದಷ್ಟು ಭ್ರಷ್ಟಾಚಾರ ಪ್ರಕರಣಕ್ಕೆ ದಾಖಲಾತಿಗಳಿದೆ. ಇನ್ನೊಂದಷ್ಟು ದಾಖಲಾತಿಗಳನ್ನ ಕಾನೂನಾತ್ಮಕವಾಗಿ ಕ್ರೋಢೀಕರಣ ಮಾಡಿ ಸಮಗ್ರ ತನಿಖೆಗೆ ಒಂದು ದೂರು ನೀಡೋದ್ರ ಮೂಲಕ ಒತ್ತಾಯ ಮಾಡ್ತೇನೆ ಸರ್ ನಾನು. ಅದ್ರ ಜೊತೆಗೆ ಈಗ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದೀರಿ. ಸೊ ಇಲ್ಲಿ ನಾವು ಗಮನಿಸ್ತಾ ಹೋದ್ರೆ ಬಹುಮುಖ್ಯವಾಗಿ ರಾಜ್ಯಪಾಲರ ಮೇಲೆ ಒತ್ತಡ ಹೇರೋದಕ್ಕೆ ಈಗ ಮುಂದಾಗಿರುವಂತದ್ದು ಯಾವ ರೀತಿಯ ಒಂದು ಆಕ್ಷನ್ ಅನ್ನ ತೆಗೆದುಕೊಳ್ಳಬಹುದು ರಾಜ್ಯಪಾಲರು ಅನ್ನುವಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ? ಈ ರಾಜ್ಯದ ಸಾಂವಿಧಾನಿಕ ಸಂಸ್ಥೆ ಮುಖ್ಯಸ್ಥರಾಗಿರುವಂತವರು ಗೌರವಾನ್ವಿತ ರಾಜ್ಯಪಾಲರು. ರಾಜ್ಯ ಸರ್ಕಾರದ ಅಧೀನದಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವಂತ ಒಬ್ಬ ಭ್ರಷ್ಟ ಅಧಿಕಾರಿ ವಿರುದ್ಧ ರಾಜ್ಯ ಸರ್ಕಾರ ಕ್ರಮ ತಗೊಳ್ಳಿಕ್ಕೆ ಮೀನಾಮೀಸ ಎಣಿಸ್ತಾ ಇದೆ, ವಿಳಂಬ ನೀತಿ ಅನುಸರಿಸ್ತಾ ಇದೆ ಅನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಗೌರವಾನ್ವಿತ ರಾಜ್ಯಪಾಲರಲ್ಲಿ ಭೇಟಿಯಾಗಿ ಸೂಕ್ತವಾಗಿ ಈ ಪ್ರಕರಣದ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಬೇಕು, ನಿರ್ದೇಶನ ನೀಡಬೇಕು ಅಂತ ಹೇಳಿ ದೂರಿನಲ್ಲಿ ಒತ್ತಾಯ ಮಾಡಿದ್ದೇನೆ ಸರ್ ನಾನು. ಓಕೆ, ಧನ್ಯವಾದ ದಿನೇಶ್ ಕಲ್ಲಹಳ್ಳಿ ಅವರೇ, ಫ್ರೀಡಂ ಟಿವಿ ಜೊತೆ ಮಾತಾಡೋದಕ್ಕಾಗಿ.